ಹ್ಞೂ ಅಣ್ಣ. ಏನು ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಚೆನ್ನಾಗಿ ನಡೀತೈತಣ್ಣ. ಆದರೆ ಒಂದು ಪ್ರಾಬ್ಲಮ್ ಆಯಿತು. ಏನು ಪ್ರಾಬ್ಲಮ್? ಅದೇ ಅದು ಜಾಲಿವುಡ್ ಸ್ಟುಡಿಯೋದು ಹಾಂ ಅದರೊಂದು ಪ್ರಾಬ್ಲಮ್ ಆಯಿತು. ಹಾಂ ಅದನ್ನ ಸುದೀಪ್ ಅವ್ರ ಮೇಲೆ ಸುದೀಪ್ ಅವ್ರು ಇದ್ದಾರೆ ಅಂತ ಮಾಡ್ತಾರೋ ಇಲ್ಲ ಏಂತಕ್ಕೆ ಮಾಡ್ತಾರೋ ಅಂತ ಗೊತ್ತಾಯ್ತಲ್ಲ. ಹಾಂ ಹಾಂ ಒಟ್ಟು ಆದ್ರೆ ಚೆನ್ನಾಗಿ ನಡೀತೈತೆ. ಓಕೆ. ಚೆನ್ನಾಗಿ ನಡೀಲಿ ಅಣ್ಣ ಅದು. ಹಾಂ 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 ಅಲ್ಲ, ಈಗ ಬಿಗ್ ಬಾಸ್ ಅಲ್ಲೇ ಜಾಲಿವುಡ್ ಬಂತು ಮತ್ತೇನೆ ಹಾಂ ರಿಓಪನ್ ಆಯಿತು. ಅಣ್ಣ. ಓಕೆನಾ, ಈಗ ನಡೀತಾ ಐತೆ ಬಿಗ್ ಬಾಸ್. ಯಾರು ಚೆನ್ನಾಗಿ ಆಡ್ತಾವ್ರೆ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ ನಿಮ್ಮ ಪ್ರಕಾರ? ಯಾರು? ಗಿಲ್ಲಿ ಅಣ್ಣ. ಅವ್ನು ಕಾಮಿಡಿ ಮಾಡಿದ್ರು ಹಾಂ ಅವನ ಆಟ ಅವ್ನು ಆಡ್ತಾನೆ. ಹಾಂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಅವನು. ಅವನ ಆಟ ಅವ್ನು ಆಡ್ತಾನೆ. ಆದರೆ ಗಿಲ್ಲಿನೇ ಗೆಲ್ಬೇಕು ಅನ್ಕೊಂತೀನಿ. ಆದರೆ ಆ ಸ್ಪಂದನ ಅಂತಿದಾರಲ್ಲ ಅವ್ರು ಏನಿಲ್ಲ ಅಣ್ಣ ಅವ್ರದ್ದು. ಸುಮ್ಮನೆ ಅವ್ರು ಬಾಯಿ ಮಾತಾಡ್ತಾರೆ ಓಕೆ ಅಷ್ಟೇ ಅವ್ರದ್ದು. ಹಾಂ ಹಾಂ ನಿನ್ಗ? ನನಗೂ ಗಿಲ್ಲಿ ಅಣ್ಣ. ನಿನಗೂ ಗಿಲ್ಲಿ ಗೆಲ್ಬೇಕು. ಯಾಕೆ ಗಿಲ್ಲಿ ಗೆಲ್ಬೇಕು? ಅಣ್ಣ ನಾವು ಮಂಡ್ಯದವರು, ಅದಕ್ಕೆ ಗಿಲ್ಲಿ ನಮ್ಮ ಬಾಸು. ಗಿಲ್ಲಿನೇ ಗೆಲ್ಬೇಕು ಅಣ್ಣ. ಮಂಡ್ಯದವ್ರು ನೀವು, ಗಿಲ್ಲಿ ಬಾಸು, ಗಿಲ್ಲಿ ಗೆಲ್ಬೇಕು. ಓಕೆ. ಈಗ ಅಶ್ವಿನಿ ಗೌಡ ಗಿಲ್ಲಿಗೆ ತುಂಬಾ ರೇಗಿಸ್ತಾ ಇರ್ತಾರಲ್ಲ, ಬೈತಾ ಇರ್ತಾರಲ್ಲ, ಅದು ಸುಮ್ಮನೆ ಅಣ್ಣ ಕಾಮಿಡಿ ಎಂಟರ್ಟೈನ್ಮೆಂಟ್ ಪರ್ಪಸ್. ನಿಮ್ಗೆ? ನನಗೂ ಅಣ್ಣ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಅಷ್ಟೇನೆ. ಓಕೆ. ಈಗ ಡಾಕ್ ಸತೀಶ್ ಅವರು, ರಕ್ಷಿತಾ ಶೆಟ್ಟಿ ಅವರು ಬಂದಿದಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀವಿ? ಅಣ್ಣ ಅಂಥವ್ರನ್ನೆಲ್ಲ ಕಳಿಸ್ಬಾರ್ದು ಅಣ್ಣ. ಅವರೆಲ್ಲ ದುಡ್ಡಿರೋವೆಲ್ಲ ಬಡವ್ರ ಮಂದಿ ಇರ್ತಾರಲ್ಲ ಅಂಥವ್ರನ್ನ ಕಳಿಸ್ಬೇಕಣ್ಣ. ಈಗ ದುಡ್ಡಿರೋರು ಬಂದ್ರೆ ಏನಣ್ಣ ಎಲ್ಲ ನೋಡ್ತಾರೆ, ಸುಮ್ಮನೆ ಇರ್ತಾರೆ. ಬಡವ್ರ ಮಂದಿ ಬಂದ್ರೆ ಅವ್ರ ಮುಂದಕ್ಕೆ ಏನಾದ್ರು ಯೂಸ್ ಆಗುತ್ತಣ್ಣ ಬಡವ್ರು ಬಂದೆ. ಅಲ್ಲ, ಈಗ ಬಡವ್ರ ಮಕ್ಕಳನ್ನ ಏನಕ್ಕೋಸ್ಕರ ಕರ್ಸ್ಕೋಬೇಕು? ಈಗ ಅವ್ರಿಗೆ ಏನು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಕೇಳ್ತಾರೆ ಕೆಲವರೆಲ್ಲ. ಅಣ್ಣ ಈಗ ಇವ್ರು ಬಡವ್ರು ಇರ್ತಾರೆ ಅಣ್ಣ, ಅವ್ರ ಹತ್ರ ಏನು ಇರಲ್ಲ, ಟ್ಯಾಲೆಂಟ್ ಇರುತ್ತೆ. ಅದೇ ಅವ್ರಿಗೆ ತೋರ್ಸ್ಕೊಳಕ್ ಜನ ಇರಲ್ಲ. ಆದ್ರಿಂದ ಅವ್ರು ಕರ್ಕೋತಾರ ಅಣ್ಣ, ಬಡವ್ರ ಮಂದಿ ಕರ್ಕೋಬೇಕು ಅಂತ. ಈಗ ಟ್ಯಾಲೆಂಟ್ ತೋರಿಸಿದ್ರೆ ಅಲ್ವೇನಪ್ಪ. ಈಗ ಡಾಕ್ ಸತೀಶ್ ಅವರು ಅಂತ ಬಂದಾಗ 100 ಕೋಟಿ ನಾಯಿ ಐತೆ ನನ್ನ ಹತ್ರ ಅಂತ ಟ್ಯಾಲೆಂಟ್ ತೋರಿಸಿ ನಾಯಿ ತೋರಿಸ್ಬಿಟ್ಟು ಫೇಮಸ್ ಆದವರು. ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಡೈಲಿ ವ್ಲಾಗ್ ಮಾಡ್ಕೊಂಡು ಫೇಮಸ್ ಆದ್ರು. ಈಗ ನೀನು ಬಡವ್ರ ಮಗ ಅಲ್ವಾ? ನಿಂದೇನಾದ್ರೂ ಟ್ಯಾಲೆಂಟ್ ತೋರಿಸಿದ್ರೆ ತಾನೇ ನಿನಗೆ ಕರ್ಕೊಂಬೋದು. ಅಣ್ಣ ಟ್ಯಾಲೆಂಟ್ ತೋರಿಸ್ಬೇಕಂದ್ರೆ ಯಾರು ಇರಲ್ಲ ತೋರ್ಸಕ್ಕೆ. ಈಗ ನಾವು ಇದ್ದೀವಪ್ಪ, ನಿನ್ನ ಟ್ಯಾಲೆಂಟ್ ಏನೈತೆ ತೋರಿಸು ಮಗ. ನಾವು ನೆಕ್ಸ್ಟ್ ವರ್ಷಕ್ಕೆ ನಿನ್ನನ್ನು ಸೇರ್ಸೋ ಥರ ಆಗುತ್ತೆ. ಹೇಳು, ನಿನ್ನ ಟ್ಯಾಲೆಂಟ್ ಏನೈತೆ? ಹಾಡು ಹೇಳ್ತೀಯಾ, ಡ್ಯಾನ್ಸ್ ಮಾಡ್ತೀಯಾ, ಡ್ರಾಯಿಂಗ್ ಬಿಡಿಸ್ತೀಯಾ? ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಬರೀತೀಯಾ? ಯಾರು ಹೆಂಗೆ, ಯಾವ ಥರ ಡ್ರಾಯಿಂಗು? ನೀವು ಯಾವ ಥರ ಕೊಡ್ತೀರೋ ಆ ಥರ ಬಿಡಿಸ್ತೀನಿ. ಅಂದರೆ ಮನುಷ್ಯರದು ಮಾಡ್ಬಿಡ್ತೀಯ? ಮನುಷ್ಯರದ್ದು ಬರಲ್ಲ. ಓಕೆ. ಬೇರೆ ಇನ್ನಿದ್ದೆಲ್ಲ ಮಾಡ್ತೀಯ? ನೀನಪ್ಪ? ನಾನು ಅಷ್ಟೇ ಅಣ್ಣ. ನಾನು ಖೋಖೋ ಆಡ್ತೀನಿ. ಹಾಂ. ಖೋಖೋದಲ್ಲಿ ಒಳ್ಳೆ ಹೆಸರು ಮಾಡಬೇಕು. ಒಳ್ಳೆ ಹೆಸರು ಮಾಡ್ಬೇಕಂತ ಇದ್ದೀನಿ. ಮಾಡ್ತೀನಿ ಅಣ್ಣ, ಬಿಡಲ್ಲ. ಅದನ್ನ ಒಂದು ಹಠ ಇದೆ, ಅದನ್ನ ಮಾಡೇ ಮಾಡ್ತೀನಿ. ಓಕೆ. ಇನ್ನು ಯಾರು ಚಂದ್ರಪ್ರಭಾ ಬಗ್ಗೆ ಏನು ಅನ್ಸುತ್ತೆ? ಅವ್ರದ್ದೇನಿಲ್ಲ ಅಣ್ಣ, ಪಾಪ ಅವ್ರು ಸತೀಶ್ ಜೊತೆ ಸಿಗಾಕೊಂಡು ಅವ್ರದ್ದು ಒಳ್ಳೆ ರೋದನೆ ಆಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಬಿಡುಗಡೆ ಆಗಿದ್ದಾರೆ ಅವರು. ಅವ್ರದ್ದೊಂಚೂರು ಅವ್ರ ಆಟನೂ ತೋರಿಸ್ಬೇಕಲ್ಲ. ಪಾಪ ಅವ್ರು 6 ಅವರು ಬಾತ್ರೂಮಲ್ಲೇ ಕುಂತಿದ್ರಂತೆ. ಅವ್ರು ಎಲ್ಲರಿಗೂ ಬೇಜಾರಾಗುತ್ತೆ. ಇವಾಗ ಯಾರೇ ಹೋದ್ರು ಬಾತ್ರೂಮಲ್ಲೇ ಕಾಯ್ಬೇಕಂತಂದರೆ ಎಲ್ಲರಿಗೂ ಬೇಜಾರಾಗುತ್ತೆ ಅಣ್ಣ. ಅದು ಇವಾಗ ಅವ್ರಿಗೂ ಫ್ರೀಡಮ್ ಸಿಕ್ಕೈತಿ. ಅವ್ರ ಆಟ ತೋರಿಸ್ಬೇಕು. ಎಲ್ಲರೂ ಚೆನ್ನಾಗಿ ಆಡ್ಬೇಕಣ್ಣ. ಓಕೆ. ನಿನ್ನ ಪ್ರಕಾರ ಬಾತ್ರೂಮ್ ರಾಜ ಇದು ಸತೀಶ್ ತೆಗೆದಿರೋದು, ಜಂಟಿಯಿಂದ ತೆಗೆದಿರೋದು ಒಳ್ಳೆ ಕೆಲಸ. ಒಳ್ಳೆ ಕೆಲಸನ. ಓಕೆ. ಇನ್ನು ಅದನ್ನ ಬಿಟ್ಟರೆ ಚೆನ್ನಾಗಿ ಆಡೋರು ಯಾರು? ಗಿಲ್ಲಿನ ಬಿಟ್ಟರೆ ಅಶ್ವಿನಿ ಗೌಡ ಚೆನ್ನಾಗಿ ಆಡ್ತಾರೆ. ಹಾಂ. ಓಕೆ. ಇನ್ನು ಮಾಳು ನಿಪ್ನಾಳ್ ಅಂತ ಉತ್ತರ ಕರ್ನಾಟಕದ ಒಬ್ಬ ಹುಡುಗ ಬಂದಿದ್ದಾನಲ್ಲ, ಮಲ್ಲಮ್ಮ ಬಂದಿದ್ದಾರೆ, ಅವ್ರ ಬಗ್ಗೆ ಏನು ಅನ್ಸುತ್ತೆ? ಅವರೆಲ್ಲ ಪಾಪ ಮಲ್ಲಮ್ಮ ಪಾಪ ಮುಗ್ಧ ಅನುಸರಣ. ಅವ್ರಿಗೆ ಏನು ಮಾತಾಡೋಕ್ಕಾಗಲ್ಲ. ಅವ್ರ ವಯಸ್ಸಿಗೆ ತಕ್ಕನಾಗ ಅವ್ರು ಆಟ ಆಡ್ತಾರೆ ಅಷ್ಟೇ. ಇವಾಗ ನಮ್ಮ ವಯಸ್ಸಲ್ಲಿ ಇದ್ರೆ ಅವ್ರು ಹೆಂಗೆ ಆಡ್ಬೇಕಾ ನಮ್ಮ ವಯಸ್ಸಲ್ಲಿ ಅವ್ರು ಆಟ ಆಡ್ಕೊಂಡು ಬಂದಿರ್ತಾರೆ. ಇವಾಗ ಅವ್ರ ವಯಸ್ಸಿಗೆ ತಕ್ಕನಾಗ ಅವ್ರು ಆಟ ಆಡ್ತಾರೆ. ಅವ್ರ ಏಜ್ ಎಷ್ಟು ಅವ್ರಿಗೆ ಬೆಲೆ ಕೊಡ್ಬೇಕು ಅಷ್ಟೇ ಅಣ್ಣ. ಓಕೆ. ನಿನ್ಗಪ್ಪ? ನನ್ಗೆ ಅವ್ರ ಏಜಿಗೆ ಅವರಲ್ಲ ಅಣ್ಣ, ಅದು ಅವ್ರು ಎಷ್ಟಾಗುತ್ತೋ ಅಷ್ಟಾಡಲಿ. ಅವ್ರ ಮಿಕ್ಕಂದು ದೇವ್ರು ನೋಡ್ಕೊತಾನೆ. ಓಕೆ.